ಕತೆ ಶುರುವಾಗೋದು ಡೆಲ್ಲಿಯಲ್ಲಿ. ಇಲ್ಲಿ ರಿಯಾ ಮತ್ತೆ ನೇಹಾ ಅವರ ಅಮ್ಮ ಚಾಂದಿನಿ ಜೊತೆ ರಾಯಲ್ ಕ್ರಸ್ ಸೊಸೈಟಿನಲ್ಲಿ ವಾಸಿಸ್ತಿರ್ತಾರೆ. ರಿಯಾಗೆ ಡಾಲ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಲಬುಬು ಡಾಲ್ಸ್ ಟ್ರೆಂಡಿಂಗ್ ಅಲ್ಲಿರೋದನ್ನ ನೋಡಿ ಖುಷಿ ಆಗತ್ತೆ. ಅವಳಂತೂ ಅರ್ಜೆಂಟ್ ಆಗಿ ಒಂದು ಲಬುಬು ಡಾಲ್ ನ ಆರ್ಡರ್ ಮಾಡ್ಬಿಡ್ತಾಳೆ. ಪ್ಯಾಕೆಟ್ ಯಾವಾಗ ಬರುತ್ತೋ ಅದನ್ನ ನೋಡಿ ಸಖತ್ ಖುಷಿಯಾಗಿ ರಿಯಾ ಓಪನ್ ಮಾಡ್ತಾಳೆ. ಬೊಂಬೆ ಚಿಕ್ಕದಾಗೆ ಇರತ್ತೆ, ಗುಲಾಬಿ ಬಣ್ಣದ ಬಾಡಿ ಮತ್ತೆ ಬೆಳ್ಳಿಗೆ ನಗ್ತಾ ಇರೋ ಹಲ್ಲುಗಳು. ಬಂದೇ ಬಿಡ್ತು ನನ್ನ ಲಬುಬು ಡಾಲ್. ವಾ, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ನೋಡು, ಕಣ್ಣು ಎಷ್ಟು ಹೊಳಿತಾ ಇದೆ. ಗುಲಾಬಿ ಬಣ್ಣದ ಕೂದಲು ಏನೋ ಜಾದೂ ಮಾಡೋ ತರ ಕಾಣಿಸ್ತಿದೆಯಲ್ಲ ಅಲ್ವಾ? ನೋಡು, ಇದರ ಹಲ್ಲುಗಳು ಕೂಡ ಹೊಳಿತಾ ಇದೆ, ಯಾವ್ದೋ ಮಹಲಿಂದ ಬಂದಿರೋ ತರ. ಇವಳೆ ನಮ್ಮ ಲಬುಬು ಕ್ವೀನ್. ರಾತ್ರಿಯ ಸಮಯ ಆಗಿದೆ. ರಿಯಾ ಲಬುಬು ಡಾಲ್ ಅನ್ನ ಬೆಡ್ ಸೈಡ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಕೂರಿಸಿರ್ತಾಳೆ ಮತ್ತೆ ಮಲಗ್ಬಿಡ್ತಾಳೆ. ಕತ್ತಲು ಇನ್ನಷ್ಟು ಜಾಸ್ತಿ ಆಗತ್ತೆ. ಮಾರನೇ ದಿನ ರಿಯಾ ಎದ್ದ ನಂತರ ಆಗ ನೋಡ್ತಾಳೆ ಆ ಡಾಲ್ ಇದ್ದ ಪೊಸಿಷನ್ ಬದಲಾಗಿರೋದನ್ನ. ಯಾರೋ ಅದನ್ನ ಪಕ್ಕದಲ್ಲಿ ಜರುಗಿಸಿರೋ ತರ ಇರತ್ತೆ. ನಂಗನ್ಸತ್ತೆ ನಾನ್ ನಿದ್ದೆನಲ್ಲಿ ಏನಾದ್ರೂ ಜರುಗಿಸಿದ್ನಾ ಬೊಂಬೆನಾ ಅಂತ. ರಿಯಾ ಲಬುಬುನ ಒಂದೊಂದು ಆಂಗಲ್ ಅನ್ನು ನೋಡ್ತಿರ್ತಾಳೆ. ನೋಡ್ತಾ ಇದ್ದಾಗ ಅನ್ಸತ್ತೆ ಆ ಬೊಂಬೆ ಅವಳೇ ನೋಡ್ತಾ ಯಾವುದೋ ಒಂದು ವಿಚಿತ್ರ ಭಾವನೆ ಇದ್ದ ಹಾಗೆ. ರಿಯಾ ಅಷ್ಟೊಂದು ಆ ಕಡೆ ಗಮನಿಸಲ್ಲ ಮತ್ತೆ ಮನೆಯಿಂದ ಆಚೆ ಹೊರಟೋಗ್ತಾಳೆ. ಸಂಜೆಯ ಸಮಯ ಆಗಿದೆ. ರಿಯಾ ಮನೆಗೆ ಬರ್ತಾಳೆ ಮತ್ತೆ ನೋಡ್ತಾಳೆ ಆ ಲಬುಬು ಟೇಬಲ್ ಮೇಲೆ ಇರೋದಿಲ್ಲ. ನನ್ ಲಬುಬು ಎಲ್ಲಿ ಹೋಗಕ್ ಸಾಧ್ಯ? ನೇಹಾ, ನೀ ನನ್ ಲಬುಬು ಡಾಲ್ ಏನಾದ್ರೂ ತಗೊಂಡಿದ್ಯಾ? ಹೇ ಇಲ್ಲಪ್ಪ, ನಾನ್ ಯಾಕೆ ನಿನ್ ಬೊಂಬೆ ತಗೊಳ್ತೀನಿ. ರಿಯಾ ಲಬುಬು ಡಾಲ್ ನ ಹುಡ್ಕಕ್ ಶುರು ಮಾಡ್ತಾಳೆ. ಆಗ ನೋಡ್ತಾಳೆ ಅದು ಬೆಡ್ ಕೆಳಗಡೆ ಬಿದ್ದಿರೋದನ್ನ. ಮತ್ತೆ ಅದರ ಹೊಟ್ಟೆಯ ಮೇಲೆ ಕೆಂಪಾದ ಗುರುತು ಕಾಣುತ್ತೆ. ಯಾರೋ ಚಾಕುವಿಂದ ಅದನ್ನ ಚುಚ್ಚಿರೋ ಹಾಗಿರತ್ತೆ. ಅಯ್ಯೋ ಅಯ್ಯೋ, ಇದು ಏನಾಗೋಗಿದೆ ಇದು? ರಿಯಾ ಆ ಹೊಟ್ಟೆ ಮೇಲಾಗಿದ್ದ ಗುರುತನ್ನು ಸರಿ ಮಾಡಲು ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಕೆಂಪಾಗಿದ್ದ ಕಲೆಗಳು ಹೋಗೋದೇ ಇಲ್ಲ. ಮತ್ತೆ ಆ ಲಬುಬು ಡಾಲ್ ನ ಆ ಬೆಡ್ ಸೈಡ್ ಅಲ್ಲಿರೋ ಟೇಬಲ್ ಮೇಲೆ ಇಟ್ಟು ರಿಯಾ ಮಲಗ್ಬಿಡ್ತಾಳೆ. ರಾತ್ರಿಯ ಸಮಯ ಆಗಿದೆ. ರಿಯಾ ಚೆನ್ನಾಗಿ ಮಲಗಿದಾಳೆ. ಆಗ ಅವಳು ಒಂದು ಭಯಾನಕವಾದ ಕನಸನ್ನು ಕಾಣ್ತಾಳೆ. ಕನಸಲ್ಲಿ ಆ ಲಬುಬು ಡಾಲ್ ಬಂದು ಅವಳ ಮೇಲೆ ಕೂತಿದೆ ಮತ್ತೆ ಅದರ ಚೂಪಾದ ಹಲ್ಲುಗಳಿಂದ ಅವಳ ಕತ್ತನ್ನು ಕಚ್ತಿರುವಂತೆ ಇತ್ತು. ಅಚಾನಕವಾಗಿ ರಿಯಾ ನಿದ್ದೆಯಿಂದ ಕಣ್ಬಿಟ್ಬಿಡ್ತಾಳೆ. ಅವಳು ಭಯಗೊಂಡು ತುಂಬಾ ನಡುಕ್ತಿದ್ದಾಳೆ. ಆಗ ಅವಳು ನೋಡ್ತಾಳೆ ಆ ಲಬುಬು ಡಾಲ್ ನಿಜವಾಗ್ಲೂ ಅವಳ ಮೇಲೆ ಕೂತಿರೋದನ್ನ. ರಿಯಾ ಜೋರಾಗಿ ಕಿರ್ಚಿ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಮತ್ತೆ ಆ ಬೊಂಬೆನ ಎತ್ಕೊಂಡು ಕೆಳಗ್ ಬಿಸಾಕ್ತಾಳೆ. ಆ ಲಬುಬು ಡಾಲ್ ಕೆಳಗಡೆ ಬಿದ್ದಂತೆ ರೂಮಲ್ಲಿದ್ದ ಲೈಟ್ಸ್ ಗಳೆಲ್ಲ ಬ್ಲಿಂಕ್ ಆಗಕ್ಕೆ ಶುರುವಾಗತ್ತೆ. ಮತ್ತೆ ಅಚಾನಕವಾಗಿ ಇಡೀ ಮನೆಯಲ್ಲಿ ಕತ್ತಲು ಆವರಿಸಿಕೊಂಡ್ಬಿಡತ್ತೆ. ಎಲ್ಲಿಂದಲೋ ಒಂದು ಚಿಕ್ಕ ಮಗು ಜೋರಾಗಿ ಅಳೋ ತರ ಶಬ್ದ ಇಡೀ ಮನೆಯಲ್ಲಿ ಕೇಳ್ಸಕ್ ಶುರುವಾಗತ್ತೆ. ಯಾರದು? ಮನೆಯಲ್ಲಿ ಯಾರಿರೋದು? ರಿಯಾ ಮಂಚದಿಂದ ಎದ್ದು ಬೇಗ ಹೋಗಿ ಲೈಟ್ಸ್ ಆನ್ ಮಾಡ್ತಾಳೆ. ಆಗ ನೋಡ್ತಾಳೆ ಆ ಲಬುಬು ಡಾಲ್ ತಿರ್ಗಾ ಬೆಡ್ ಸೈಡ್ ಟೇಬಲ್ ಮೇಲೆ ಕೂತಿರೋದನ್ನ. ಮತ್ತೆ ಅದರ ಕಣ್ಣುಗಳಿಂದ ಕಣ್ಣೀರ್ ಬರ್ತಾ ಇರತ್ತೆ. ಇದು ಇದು ಹೇಗಾಗಕ್ ಸಾಧ್ಯ? ನಾನು ಈಗಷ್ಟೇ ಇದನ್ನ ಕೆಳಗ್ ಬಿಸಾಕಿದ್ದೆ, ಇವಾಗಿದು ಟೇಬಲ್ ಮೇಲೆ ಹೆಂಗ್ ಬಂದ್ ಕೂತ್ಕೊಂಡಿದೆ? ರಿಯಾ ತುಂಬಾ ಭಯಭೀತಳಗೊಂಡು ಅವಳು ಹೃದಯ ಬಡಿತ ಜೋರಾಗಿ ಬಡಿಯಕ್ ಶುರುವಾಗತ್ತೆ. ನೇಹಾ, ನೇಹಾ! ರಿಯಾ ಕಿರ್ಚಾಡ್ತಿರೋದನ್ನ ಕೇಳಿ ನೇಹಾ ಮತ್ತೆ ಅವರ ಅಮ್ಮ ಓಡ್ಕೊಂಡು ಆ ರೂಮಿಗೆ ಬರ್ತಾರೆ. ಏನಾಯ್ತಕ್ಕ? ಏನು, ಈ ಲಬುಬು ಡಾಲ್ ನೆನ್ನೆ ರಾತ್ರಿಯಿಂದ ವಿಚಿತ್ರವಾಗಿ ಆಡ್ತಾ ಇದೆ. ಇದು ಅದಕ್ಕಷ್ಟೇ ಓಡಾಡುತ್ತೆ. ಇದ್ರ ಒಳಗೆ ಯಾವುದೋ ಒಂದು ಆತ್ಮ ಇದೆ ಅನ್ಸುತ್ತೆ. ಇದಾಳತ್ತೆ ಕೂಡ. ನೋಡು, ಈಗಲೂ ಕೂಡ ಇದ್ರ ಕಣ್ಣುಗಳಲ್ಲಿ ಆ ಕಣ್ಣೀರಿದೆ. ನನಗಂತೂ ಏನು ಕಾಣಿಸ್ತಾನೆ ಇಲ್ವಲ್ಲ. ಇದ್ರ ಕಣ್ಣಲ್ಲಿ ಕಣ್ಣೀರ್ ಎಲ್ಲಿ ಕಾಣಿಸ್ತಿದೆ? ನಿನಗೆ ಏನೋ ಭ್ರಮೆ ಆಗಿರ್ಬೇಕು. ಇದ್ರಲ್ಲಿ ಏನಾದ್ರೂ ಜೀವ ಇದ್ರೆ ಅವಾಗ ನಡೆದಾಡತ್ತೆ. ರಿಯಾ ಹೇಳಿದ ಮಾತುಗಳನ್ನು ಇವರ ಪರಿವಾರದವರು ನಂಬೋದೇ ಇಲ್ಲ. ಅವರಿಬ್ರು ರಿಯಾಗೇನೋ ಭ್ರಮೆ ಆಗಿರ್ಬೋದು ಅಂತ ಅನ್ಕೊಂಡು ಅವಳ ಮಾತುಗಳನ್ನ ಕಡೆಗಣಿಸ್ಬಿಡ್ತಾರೆ. ರಿಯಾ ಕೂಡ ಆಫೀಸ್ಗೆ ಅಂತ ಹೊರಟೋಗ್ತಾಳೆ. ಸಂಜೆಯ ಸಮಯ ಆಗಿದೆ. ರಿಯಾ ಆಫೀಸಲ್ಲಿ ಕೂತಿರ್ತಾಳೆ. ಆದ್ರೆ ಅವಳ ಮನಸ್ಸು ಕೆಲಸದ ಕಡೆಗೆ ಹೋಗೋದೇ ಇಲ್ಲ. ಅವಳ ತಲೆಯಲ್ಲಿ ಮನ್ಸಲ್ಲಿ ಎಲ್ಲ ಲಬುಬು ಡಾಲಿಂದ ಆದ ಅನುಭವ ರಿಂಗಣಿಸ್ತಿರತ್ತೆ. ರಿಯಾ ಇದ್ರ ಬಗ್ಗೆನೇ ಯೋಚನೆಯನ್ನು ಮಾಡ್ತಾನೆ ಇರ್ತಾಳೆ. ಆಗ ಅವಳ ಫೋನ್ಗೆ ಕಾಲ್ ಯಾವುದೋ ಬರುತ್ತೆ. ಫೋನ್ ನಲ್ಲಿ ಅನ್ನೋನ್ ನೋಟಿಫಿಕೇಶನ್ಸ್ ಒಂದು ಬರುತ್ತೆ.
ಆಗ ಒಂದು ಫೋಟೋ ಕಾಣಿಸತ್ತೆ. ಅದರ ಬ್ಯಾಕ್ಗ್ರೌಂಡ್ ಅಲ್ಲಿ ಆ ಬೆಡ್ಸೈಡ್ ಟೇಬಲ್ ಮೇಲೆ ಕೂತಿರೋ ಲಬೂಬು ಡಾಲ್ ಇರುತ್ತೆ. ನನ್ನ ಫೋನಲ್ಲಿ ಲಬೂಬುದು ಫೋಟೋನಾ? ನಾನ್ ಯಾವತ್ತೂ ಇದ್ರ ಫೋಟೋನೇ ತೆಗ್ದಿಲ್ವಲ್ಲ. ನನ್ನ ಜೊತೆ ಏನಾಗ್ತಿದ್ಯಪ್ಪ? ರಿಯಾ ಕೋಪದಲ್ಲಿ ಆಫೀಸಿಂದ ಮನೆ ಕಡೆಗೆ ಹೋಗ್ತಾಳೆ. ರಿಯಾ ಮನೆಗೆ ಬರ್ತಾಳೆ. ಮತ್ತೆ ನೋಡ್ತಾಳೆ ಲಬೂಬು ಟೇಬಲ್ ಮೇಲೆ ಇರಲ್ಲ. ಅದು ಕೆಳಗಡೆ ಕೂತಿರತ್ತೆ. ಅದರ ಕಣ್ಣುಗಳು ಮುಚ್ಚಿರತ್ವೆ, ಆದ್ರೆ ಅದರ ಬಾಯಿ ತೆರೆದಿರತ್ತೆ. ನಾನು ಇದನ್ನ ಟೇಬಲ್ ಮೇಲೆ ಇಟ್ಟಿದ್ನಲ್ಲ, ಈ ಕೆಳಗಡೆ ಹೇಗ್ ಬಂದ್ ಕೂತಿದ್ಯಪ್ಪ ಇದು? ರಿಯಾ ಕೂಗಾಡೋದನ್ನ ಕೇಳಿ ಅವಳ ತಂಗಿ ಆ ಜಾಗಕ್ಕೆ ಬರ್ತಾಳೆ. ನೇಹಾ ಆ ಬೊಂಬೆಯನ್ನು ಮೇಲಕ್ಕೆತ್ತಲು ಅದನ್ನು ಹಿಡ್ಕೊಳ್ತಾಳೆ. ಇದೇನೋ ತುಂಬಾ ತಣ್ಣಗಿದೆಯಲ್ಲ. ಎಷ್ಟು ಥಂಡಿ ಇದೆ ಅಂದ್ರೆ ಏನೋ ಇದು ಫ್ರಿಡ್ಜಿಂದ ತೆಗ್ದಿರೋ ಹಾಗಿದೆ. ರಿಯಾ ಕೋಪದಲ್ಲಿ ಲಬೂಬುನ ಎತ್ಕೊಳ್ತಾಳೆ ಮತ್ತೆ ಬಾಲ್ಕನಿಯಿಂದ ಹೊರಗೆ ಬಿಸಾಕ್ತಾಳೆ. ನಾಳೆ ಬೆಳಿಗ್ಗೆ ಇದನ್ನ ಸುಟ್ಟಾಕ್ಬಿಡ್ತೀನಿ. ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗೋಗಿದೆ. ರಿಯಾ ಅವಳ ಬೆಡ್ರೂಮ್ನಲ್ಲಿ ಮಲ್ಕೊಳ್ಳೋಕೆ ಅಂತ ಹೋಗ್ತಾಳೆ. ಆದ್ರೆ ಅವಳಿಗವತ್ತು ನಿದ್ದೆನೇ ಬರೋದಿಲ್ಲ. ಅಚಾನಕವಾಗಿ ಮನೇಲಿದ್ದ ಎಲ್ಲಾ ಲೈಟ್ಸ್ಗಳು ಬ್ಲಿಂಕ್ ಆಗಕ್ಕೆ ಶುರು ಆಗತ್ತೆ. ಕತ್ಲಲ್ಲಿ ರಿಯಾಗೆ ಆ ಮಂಚದ ಮೇಲೆ ಏನೋ ಭಾರಿ ಐಟಮ್ ಇರೋ ಹಾಗೆ ಕಾಣತ್ತೆ. ಅವಳು ಭಯಭೀತಳಾಗ್ತಾಳೆ. ಆ ಬ್ಲಿಂಕ್ ಆಗ್ತಿದ್ದ ಲೈಟ್ಸ್ ಅಲ್ಲಿ ರಿಯಾ ನೋಡ್ತಾಳೆ, ಮಂಚದ ಒಂದು ಮೂಲೆಯಲ್ಲಿ ಒಬ್ಬ ಹುಡುಗ ಕೂತಿರೋದನ್ನ. ಅವನು ಅವಳನ್ನ ನೋಡಿ ಭಯಾನಕವಾದ ನಗುವನ್ನು ಬೀರ್ತಾ ಇದ್ದಾನೆ. ಯಾರೋ ನೀನು? ರಿಯಾ ಅವಳ ಫೋನ್ನ ಫ್ಲಾಶ್ ಲೈಟ್ಸ್ನ ಆನ್ ಮಾಡ್ತಾಳೆ. ಆಗ ನೋಡ್ತಾಳೆ, ಅಲ್ಲಿ ಯಾವ ಹುಡುಗನೂ ಕಾಣೋದೇ ಇಲ್ಲ. ಬದಲಾಗಿ ಲಬೂಬು ಡಾಲ್ ಕೂತಿರತ್ತೆ. ಅದರ ಕಣ್ಣುಗಳು ಕೆಂಪಾಗಿರತ್ವೆ. ಮತ್ತೆ ಅದು ರಿಯಾನ ನೋಡ್ತಾ ಭಯಾನಕವಾದ ನಗುನ್ ಬಿಡ್ತಾ ಇರುತ್ತೆ. ಲಬೂಬುಗೆ ಒಂದು ಫೈಡ್ ಅಂತ ಏಟ್ ಕೊಡ್ತಾಳೆ. ಅವಳು ಜೋರಾಗಿ ಏಟ್ ಕೊಟ್ಟ ತಕ್ಷಣ ರಿಯಾಳ ಕೈಗಳಿಂದ ರಕ್ತ ಸುರಿಯಕ್ ಶುರುವಾಗ್ಬಿಡತ್ತೆ. ರಿಯಾಳ ಕೈಗಳಿಂದ ರಕ್ತವು ನೆಲಕ್ ಸುರಿತಾ ಇದ್ದಂಗೆ ಲಬೂಬು ಅದನ್ನ ನೆಕ್ಕಕ್ ಶುರು ಮಾಡ್ಬಿಡತ್ತೆ. ಅಯ್ಯೋ ಇಲ್ಲ. ರಿಯಾ ಕಿರ್ಚಾಡೋದನ್ನ ಕೇಳಿ ನೇಹಾ ಆ ಜಾಗಕ್ಕೆ ಓಡ್ ಬರ್ತಾಳೆ. ಯಾಕೆ, ಏನಾಯ್ತೆ? ನೆನ್ನೆ ರಾತ್ರಿ ಬೊಂಬೆನ ನಿನ್ನ ಮುಂದೆನೆ ಬಾಲ್ಕನಿಯಿಂದ ಬಿಸಾಕಿದ್ದೆ ತಾನೆ? ನೋಡು, ಈ ತಿರುಗಿ ಅದಕ್ಕದೇ ಇಲ್ಲಿ ಬಂದ್ ಕೂತಿದೆ. ನೇಹಾ ನೋಡ್ತಾಳೆ, ಆ ಲಬೂಬುದ ಕಣ್ಣುಗಳು ಕೆಂಪಾಗಿ ಹೊಳಿತಾ ಇರೋದನ್ನ. ಅದರ ಚಿಕ್ಕ ಚಿಕ್ಕ ಕೈಗಳೆಲ್ಲ ಅಲ್ಲಾಡ್ತಾ ಇರತ್ವೆ. ಮತ್ತೆ ಮನೆಯಲ್ಲಿ ಯಾವುದೋ ಒಂದು ಮಗು ನಗ್ತಾ ಇರೋ ಶಬ್ದ ಕೇಳಿಸ್ಬಿಡತ್ತೆ. ನನ್ಗನ್ಸ್ತಿದೆ ಇದ್ರ ಒಳಗಡೆ ಯಾವುದೋ ಒಂದು ಆತ್ಮ ಸೇರ್ಕೊಂಡಿದೆ ಅಂತ. ನೇಹಾ ಮತ್ತೆ ರಿಯಾ ಆ ಲಬೂಬುನ ಬಾಲ್ಕನಿನಲ್ಲಿ ತಗೊಂಡು ಅದನ್ನ ಸುಟ್ಟಾಕ್ಬಿಡ್ತಾರೆ. ಆದ್ರೆ ರಿಯಾ ಅದನ್ನ ಸುಟ್ಟಾಕಿದ್ಮೇಲೆ ಮನೆ ಒಳಗಡೆ ಬಂದಾದ ತಕ್ಷಣ ಅವ್ರು ನೋಡ್ತಾರೆ, ಆ ಲಬೂಬು ಮತ್ತೆ ಆ ಬೆಡ್ ಸೈಡ್ ಟೇಬಲ್ ಕೆಳಗಡೆ ಕೂತಿರೋದನ್ನ. ನೀನ್ ನನ್ನನ್ನ ಸುಟ್ಟು ಹಾಕಿ ಮುಗ್ಸಕ್ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಲಬೂಬು ಜೋರಾಗಿ ಹಾರ್ಕೊಂಡ್ ಬಂದು ರಿಯಾಳ ಕತ್ತ ಮೇಲೆ ಕುತ್ಕೊಂಡ್ಬಿಡತ್ತೆ. ಮತ್ತೆ ಅದ ಚೂಪಾದ ಹಲ್ಲುಗಳಿಂದ ಅವಳ ಕತ್ತನ್ನು ಕಚ್ಚಿಬಿಡುತ್ತವೆ. ಮತ್ತೆ ರಿಯಾಳ ರಕ್ತವನ್ನು ಹೀರಕ್ ಶುರು ಮಾಡ್ಕೊಳತ್ತೆ. ರಿಯಾ ಜೋರಾಗಿ ಕಿರ್ಚಾಡ್ತಾಳೆ ಮತ್ತೆ ಅಲ್ಲೇ ಸತ್ತೋಗ್ಬಿಡ್ತಾಳೆ. ರಿಯಾ ಕೂಗಾಡೋದನ್ನ ಕೇಳಿ ನೇಹಾ ಮತ್ತೆ ಅವರಮ್ಮ ಅಲ್ಲಿಗೆ ಓಡ್ ಬರ್ತಾರೆ. ಅವ್ರು ನೋಡ್ತಾರೆ, ಆ ಲಬೂಬುಳ ಕಣ್ಣುಗಳು ಕೆಂಪಾಗಿರತ್ವೆ. ಅದರ ಕಣ್ಣುಗಳು ಹೊಳಿತಾ ಇರತ್ತೆ. ಮತ್ತೆ ಅದು ರಿಯಾ ಶರೀರದಿಂದ ರಕ್ತವನ್ನು ಹೀರಿ ಕುಡಿತಾ ಇರತ್ತೆ. ನೀನ್ ಯಾರು? ನೀನ್ ಯಾವ್ದೋ ಸಾಧಾರಣವಾದ ಬೊಂಬೆ ಅಲ್ಲ. ಚಂದ ಆಂಟಿ, ನನ್ನನ್ ಮರ್ತು ಬಿಟ್ರ ನೀವು? ಚಂದ ಆಂಟಿ? ಲಬೂಬು ಚಂದ ಆಂಟಿ ಅಂತ ಹೇಳಿದಾಗ ರಿಯಾಳ ಅಮ್ಮ ಭಯಗೊಂಡು ನಡಗಕ್ ಶುರು ಮಾಡ್ತಾಳೆ. ಮಾ, ಇದ್ಯಾಕೆ ನಿನ್ನ ಚಂದ ಆಂಟಿ ಅಂತ ಕರಿತಾ ಇದೆ? ಚಂದ ಆಂಟಿ ಅಂತ ನನ್ನನ್ನ ಬರೀ ಒಂದೇ ಮಗು ಕೂಗ್ತಾ ಇದ್ದಿದ್ದು, ಆರವ್. ನಾನೇ ಆರವ್. ನೀ ನಮ್ಮ ಮನೆಯಿಂದ ಹೊರಟೋಗು. ನಿನ್ನಲ್ಲ, ಇದು ನನ್ನ ಮನೆ. ಅಮ್ಮ, ಇದೇನೇನೋ ಬೊಗಳ್ತಾ ಇದೆ ನೋಡಮ್ಮ. ಅದು ಸರಿಯಾಗಿ ಹೇಳ್ತಾ ಇದೆ ಕಣೆ, ಇದು ಆರವ್ದೇ ಮನೆ ಆಗಿತ್ತು. ಆರವರ ಹೆಸರು ಕೇಳ್ತಾ ಇದ್ದಂಗೆ ರಿಯಾ ಅವಳ ಅಮ್ಮನ್ಗೆ ಜ್ಞಾಪಕ ಬರುತ್ತೆ. ಇವತ್ತಿಂದ 20 ವರ್ಷದ ಹಿಂದೆ ಆರವ್ ಅವರ ಅಮ್ಮನ ಜೊತೆಗೆ ಇದೇ ಮನೆಯಲ್ಲಿ ವಾಸಿಸ್ತಾ ಇರ್ತಾನೆ. ಚಾಂದಿನಿ ಅವರ ಪತಿ ಮರಣ ಹೊಂದಿದ ನಂತರ ಅವರ 2 ಪುಟ್ಟ ಮಕ್ಕಳು ರಿಯಾ ಮತ್ತೆ ನೇಹಾಳ ಜೊತೆಗೆ ಆರವ್ನ ಮನೆಗೆ ಕೆಲ್ಸಕ್ಕೆ ಸೇರ್ಕೊಳ್ತಾಳೆ.
ಒಂದು ದಿನ ಚಾಂದನಿಯ ಮನಸ್ಸಿನಲ್ಲಿ ಈ ಮನೆಯನ್ನು ತನ್ನದಾಗಿಸಿಕೊಳ್ಳುವ ಕೆಟ್ಟ ಆಸೆ ಮೂಡಿಬರುತ್ತೆ. ಮತ್ತೆ ಅವಳು ಆರು ಮತ್ತೆ ಅವನ ಅಮ್ಮನ ಸಾಯಿಸಕ್ಕೋಸ್ಕರ ಒಂದು ಪ್ಲಾನ್ ಮಾಡ್ಕೊಳ್ತಾಳೆ. ಮತ್ತೆ ಊಟದಲ್ಲಿ ವಿಷವನ್ನು ಸೇರಿಸ್ಬಿಡ್ತಾಳೆ. ಊಟ ಮಾಡಿದ ಕೆಲವೇ ಕ್ಷಣದ ನಂತರ ಇಬ್ಬರು ಅಲ್ಲೇ ಸತ್ತು ಹೋಗ್ತಾರೆ. ಮತ್ತೆ ಚಾಂದಿನಿ ಆರವ್ ಮತ್ತೆ ಅವ್ರ ಅಮ್ಮನ ಇಬ್ರು ಅದೇ ಮನೆಯಲ್ಲಿ ಹೂತಾಕ್ಬಿಡ್ತಾಳೆ. ಮತ್ತೆ ಸ್ವಯಂ ಅವಳೇ ಆ ಮನೆಯ ಮಾಲೀಕಳಾಗ್ಬಿಡ್ತಾಳೆ. ಆರವ್ನ ಆತ್ಮ ಮರಳಿ ಬಂದ್ಬಿಟ್ಟಿದೆ. ಲಬೂಬು ಚಾಂದಿನಿಯನ್ನ ಸಾಯಿಸಲು ಅವಳ ಮೇಲೆ ಹಾರಕ್ ಶುರು ಮಾಡುತ್ತೆ. ಚಾಂದಿನಿ ತಪ್ಪಿಸ್ಕೊಳ್ಳಕ್ಕೆ ಓಡೋಗ್ತಾ ಇರ್ತಾಳೆ. ಆದ್ರೆ ಲಬೂಬು ಅದರ ಚೂಪಾದ ಹಲ್ಲುಗಳಿಂದ ಚಾಂದಿನಿಯ ಕಾಲನ್ನು ಕಚ್ಚಿ ಕಚ್ಚಿ ಹಾಕ್ಬಿಡತ್ತೆ. ಮತ್ತೆ ಅವಳ ಕಾಲಿಂದ ರಕ್ತವನ್ನು ಹೀರಕ್ಕೆ ಶುರು ಆಗತ್ತೆ. ಸ್ವಲ್ಪ ಸಮಯದಲ್ಲೇ ಚಾಂದಿನಿಯ ಮುಖವು ಕಪ್ಪಾಗಿ ದಟ್ಟವಾಗ್ಬಿಡತ್ತೆ. ಮತ್ತೆ ಅವಳ ಉಸಿರು ನಿಂತು ಹೋಗ್ಬಿಡತ್ತೆ. ನನ್ನ ಬಿಟ್ಟು ಬಿಡು, ನನ್ನನ್ನ ಕ್ಷಮಿಸ್ಬಿಡು. ನೇಹ ಓಡೋಗಕ್ಕೆ ಶುರು ಮಾಡ್ತಾಳೆ. ಆಗ ಬಾಗಿಲುಗಳು ಅದಕ್ಕದೇ ಮುಚ್ಚಿಕೊಂಡ್ಬಿಡತ್ತೆ. ಮತ್ತೆ ಲಬೂಬು ಜೋರಾಗಿ ಹಾರ್ಕೊಂಡು ನೇಹಾಳ ಹತ್ತಿರ ಬಂದೇ ಬಿಡುತ್ತೆ. ನನ್ನನ್ನ ಕ್ಷಮಿಸ್ಬಿಡು ಪ್ಲೀಸ್, ನನ್ನ ಹೋಗಲು ಬಿಡು. ಇಲ್ಲ, ನೀನಿವತ್ತು ಇಲ್ಲೇ ಇರ್ತೀಯಾ ನನ್ ಜೊತೆಗೆ. ಬೇಡ ಬೇಡ ಬೇಡ.